ಸ್ನಾನಘಟ್ಟ ಹತ್ರ ಕಸ ಹೊಡೆಯುವಂತಹ ಕೆಲಸ. ಆ ಒಂದು ನೇತ್ರಾವತಿ ಸ್ನಾನಘಟ್ಟ ಆ ರೀಜನ್ ಏನಿತ್ತು ಅದನ್ನ ನೀಟಾಗಿ ಇಟ್ಕೊಳ್ಳೋದು ಇವನ್ ಡ್ಯೂಟಿ. ಇವನ್ಗೆ 25 ರೂಪಾಯಿ ಸ್ಟಾರ್ಟಿಂಗ್ ಸಂಬಳ ಇರುತ್ತೆ ಅಂಡ್ ಇರೋದಕ್ಕೆ ಅಂತ ಮಾಹಿತಿ ಕಚೇರಿ ಮೇಲೆ ಒಂದು ರೂಮ್ ನು ಸಹ ಕೊಟ್ಟಿರ್ತಾರೆ. ಇನಿಷಿಯಲ್ ಡೇಸ್ ಅಲ್ಲಿ ಎಲ್ಲಾನು ತುಂಬಾ ಚೆನ್ನಾಗಿರುತ್ತೆ. ಇವನ್ ತನ್ ಪಾಡಿಗೆ ತನ್ ಕೆಲಸ ಮಾಡ್ಕೊಂಡು ಜನ ಸೇವೆ ಮಾಡ್ಕೊಂಡು ಕಸ ಗುಡಿಸ್ಕೊಂಡು ಆರಾಮಾಗಿರ್ತಾನೆ. ಅಂಡ್ ತಿಂಗಳು ಕೊನೆ ಬಂತು ಅಂದ್ರೆ ವೀರೇಂದ್ರ ಜೈನ್ ಅವ್ರ ಹತ್ರ ಹೋಗಿ ಸ್ಯಾಲ್ರಿನು ಇಸ್ಕೊಳ್ತಾ ಇರ್ತಾನೆ. ಮಂತ್ ಎಂಡ್ ಅಲ್ಲಿ ವೀರೇಂದ್ರ ಜೈನ್ ಎಲ್ಲಾರ್ಗು ಸ್ಯಾಲ್ರೀಸ್ ಕೊಡ್ತಾ ಇದ್ದಿದ್ದು. ಅಂಡ್ ಭೀಮಾ ಅಂತಹ ಯಾರಾದ್ರೂ ದಲಿತ ಸಮುದಾಯಕ್ಕೆ ಬಿಲಾಂಗ್ ಮಾಡುವಂತವ್ರು ದುಡ್ಡು ಇಸ್ಕೊಳಕ್ ಬಂದ್ರೆ ಆಯಪ್ಪ ವೀರೇಂದ್ರ ಜೈನ್ ಏನ್ ಮಾಡೋನು ಅಂದ್ರೆ ನೀಟಾಗಿ ದುಡ್ಡನ್ನ ಕೈ ಕೊಡೋ ಬದಲು ಹಿಂಗೆ ಬುಟ್ಟಿ ಒಳಗಡೆಯಿಂದ ಹಣ ಎತ್ಕೊಂಡು ಅವ್ರ ಕಡೆ ಬಿಸಾಡೋರಂತ. ಚಿಕ್ಕ ವಯಸ್ಸಿಂದನೂ ಜಾತಿ ಭೇದ ಭಾವ ನೋಡ್ಕೊಂಡು ಬೆಳೆದಿರುವಂತಹ ಭೀಮಾಗೆ ಇದೇನು ಹೊಸ ವಿಷಯ ಇರ್ಲಿಲ್ಲ. ಸೊ ಇವನು ಸ್ಯಾಲ್ರಿ ಇಸ್ಕೊಂಡು ಅದೇ ಒಂದು 25 ರೂಪಾಯಿಲಿ ತನ್ನ ಆರಾಮ್ ಜೀವನನ ನಡೆಸ್ತಾ ಇದ್ದ. ಆದ್ರೆ ಸ್ಲೋಲಿ ಹಿ ಸ್ಟಾರ್ಟೆಡ್ ಟು ನೋಟಿಸ್ ಸಮಥಿಂಗ್ ಮಿಸ್ಟೀರಿಯಸ್. ತಾನೇನು ನೇತ್ರಾವತಿ ಸ್ನಾನಘಟ್ಟದಲ್ಲಿ ಕಸ ಗುಡಿಸುವಂತಹ ಕೆಲಸ ಮಾಡ್ತಾ ಇದ್ನೋ ಅದೇ ಒಂದು ನೇತ್ರಾವತಿ ನದಿ ತೀರದಲ್ಲಿ ಡೈಲಿ ಒಂದು ಹೆಣ ಬೀಳೋದು. ನೋಡೋರ್ಗ್ ಹೇಗ್ ಅನ್ಸೋದು ಅಂದ್ರೆ ಯಾರೋ ಪಾಪ ನೀರಿಗೆ ಬಿದ್ದು ಸತ್ ಹೋಗಿರ್ಬೇಕು ಅಂತ ಜನ ಅನ್ಕೊಳ್ಳೋರು. ಆದ್ರೆ ನೀರಲ್ಲಿ ಬಿದ್ದು ಸತ್ತಂತವರ ಮೃತದೇಹ ನೀರಲ್ಲೇ ಸಿಗ್ಬೇಕು ಹೊರತು ದಡದಲ್ಲಿ ಹೇಗ್ ಸಿಗುತ್ತೆ? ಏನ್ ಆ ಶವಗಳು ಇಷ್ಟೊತ್ತು ನೀರಲ್ಲಿ ಇದ್ದಿದ್ ಸಾಕು ಇನ್ನು ಹೋಗ್ಬಿಟ್ಟು ದಡದಲ್ಲಿ ಮಲ್ಕೊಳ್ಳುವ ಅಂತ ಎದ್ದು ಬರೋಕಾಗುತ್ತಾ? ಇಲ್ಲ ತಾನೆ. ಸೊ ಇದೇ ಒಂದು ಡೌಟ್ ಭೀಮಗೆ ಬರುತ್ತಾ. ಈಗ ಭೀಮ ಪ್ರತಿಯೊಂದು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕೆಲವೊಂದ್ಸತಿ ಏನಾಗೋದು ಅಂದ್ರೆ ರಾತ್ರಿ ಹೊತ್ತಲ್ಲಿ ನೇತ್ರಾವತಿ ನದಿ ಹತ್ರ ಒಂದು ಬ್ಲಾಕ್ ಕಲರ್ SUV ಕಾರ್ ಕಾಣಿಸ್ಕೊಳ್ಳೋದಂತೆ. ಆ ಕಾರ್ ನ ನಂಬರು ಈಗ ಭೀಮಗೆ ನೆನಪಿರೋ ಹಾಗೆ 505 ಇರಬೇಕು. ಸೊ ಈ ಕಾರು ಯಾವಾಗೆಲ್ಲ ನೇತ್ರಾವತಿ ನದಿ ಹತ್ರ ಕಾಣಿಸ್ಕೊಳ್ಳೋದು ಅದ್ರ ನೆಕ್ಸ್ಟ್ ದಿನ ಅದೇ ಒಂದು ನೇತ್ರಾವತಿ ನದಿ ಹತ್ರ ಒಂದು ಹೆಣ ಸಿಗೋದು. ಸೊ ಆ ಒಂದು ಬ್ಲಾಕ್ ಕಲರ್ SUV ಕಾರ್ಗೂ ಹಾಗೂ ನೇತ್ರಾವತಿ ನದಿ ದಡದಲ್ಲಿ ಸಿಗುತ್ತಿದ್ದಂತಹ ಹೆಣಗಳಿಗೂ ಏನೋ ಒಂದು ಸಂಬಂಧ ಇದೆ ಅಂತ ಭೀಮಗೆ ಗೊತ್ತಾಗುತ್ತಾ. ಆದ್ರೆ ಅವನ್ ಈ ವಿಚಾರನ ಯಾರ ಜೊತೆನೂ ಹಂಚ್ಕೊಳ್ಳಲ್ಲ. ಯಾಕೆ ಬಿಡು ನಮ್ಗೆ ಅಂತ ಸುಮ್ಮನೆ ಇರ್ತಾನೆ. ದೆನ್ ಬರ್ತಾ ಭೀಮ ಕೆಲ್ಸಕ್ಕೆ ಸೇರ್ಕೊಂಡಿದ್ದು 2-3 ವರ್ಷ ಆದ್ಮೇಲೆ ಭೀಮನ ಸೂಪರ್ವೈಸರ್ ರಾಜೇಂದ್ರ ದಾಸ್ ಭೀಮನ ಕರೆಸಿ ಒಂದು ಅಪರಿಚಿತ ಮಹಿಳೆಯ ಹೆಣ ಸಿಕ್ಕಿದೆ, ಅದನ್ನ ಯಾರಿಗೂ ಗೊತ್ತಾಗ್ದಿರೋ ರೀತಿ ಎಲ್ಲಾದ್ರೂ ದೂರದಲ್ಲಿ ತಗೊಂಡು ಹೋಗಿ ನೀನ್ ಮಣ್ಣ್ ಮಾಡ್ಬೇಕು. ಇಷ್ಟನೋ ಕಷ್ಟನೋ ಭೀಮ ಈ ಒಂದು ಕೆಲ್ಸನ ಒಪ್ಕೊಳ್ಳೇಬೇಕಿತ್ತು. ಇಲ್ಲ ಅನ್ನೋ ಆಗಿರ್ಲಿಲ್ಲ. ಏನೋ ಇದೊಂದ್ಸತಿ ಈ ಕೆಲ್ಸ ಮಾಡು ಅಂತವ್ರೆ ಬಿಡು ಮಾಡ್ಕೊಡುವ ಅಂತ ಭೀಮ ಆ ಕೆಲ್ಸನ ಮಾಡ್ಕೊಡ್ತಾನೆ. ಆದ್ರೆ ಮುಂದೆ ಹೋಗಿ ಅಪರಿಚಿತ ಹೆಣಗಳನ್ನ ಅಕ್ರಮ ಹೂತ್ ಹಾಕೋದೆ ಭೀಮನ ಕೆಲಸ ಆಗೋಗುತ್ತಾ. ಯಾವ ಒಂದು ಮಾಹಿತಿ ಕಚೇರಿ ಮೇಲೆ ಭೀಮಗೆ ರೂಮ್ ಕೊಟ್ಟಿದ್ರೋ ಅದೇ ಒಂದು ಮಾಹಿತಿ ಕಚೇರಿಯಿಂದ ಭೀಮಗೆ ಡೈಲಿ ಕಾಲ್ ಬರುತ್ತಾ. ಅಂಡ್ ಆ ಕಾಲ್ ಅಲ್ಲಿ ಭೀಮನ ಸೂಪರ್ವೈಸರ್ಸ್ ಇಂತಿಂತ ಕಡೆ ಹೆಣ ಬಿದ್ದಿದೆ ಅಂತ ಹೇಳೋರು. ಅಲ್ಲಿಗೆ ಭೀಮ ಹೋಗಿ ಆ ಹೆಣನ ಎತ್ಕೊಂಡು ಯಾರಿಗೂ ಗೊತ್ತಾಗದಿರೋ ರೀತಿ ಕದ್ದು ಮುಚ್ಚಿ ಎಲ್ಲಾದ್ರೂ ದೂರದ ಪ್ರದೇಶದಲ್ಲಿ ಅದನ್ನ ಮಣ್ಣು ಮಾಡ್ಬಿಟ್ಟು ಬರೋಣ. ಡೈಲಿ 1-2 ಹೆಣಗಳನ್ನ ಹೂತ್ ಹಾಕೋದೆ ಈತನ ಕೆಲಸ.